ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಿಮ್ಮ ಸುನಿತಾ VSR ಮಾಡುವ ನಮಸ್ಕಾರಗಳು. ವಿದ್ಯಾರ್ಥಿಗಳೇ, ಕಳೆದ ವಿಡಿಯೋದಲ್ಲಿ ನಾನು ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ರಿಲೀಸ್ ಮಾಡಿರ್ತಕ್ಕಂತಹ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಾನು ಅಪ್ಲೋಡ್ ಮಾಡಿದ್ದೆ. ಸೊ ಈ ವಿಡಿಯೋದಲ್ಲಿ ಅದೇ ಮೌಲ್ಯಾಂಕನದ ಮಾದರಿ ಪ್ರಶ್ನೆ ಪತ್ರಿಕೆಯ ಕೀ ಆನ್ಸರ್ಸನ್ನು ನಾನು ಈ ಒಂದು ವಿಡಿಯೋದಲ್ಲಿ ಕೊಡೋಕ್ಕೆ ಅನುಕೂಲವನ್ನು ಮಾಡಿಕೊಡ್ತಾ ಇದ್ದೀನಿ. 8ನೇ ತರಗತಿಯ ದ್ವಿತೀಯ ಭಾಷೆ ಕನ್ನಡದ ಮಾದರಿ ಉತ್ತರಗಳನ್ನು ನೋಡೋಣ. ಬನ್ನಿ ಮಕ್ಕಳೇ, ಹಾಗಾದರೆ ನೋಡೋಣ ಉತ್ತರಗಳು ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು. ಮೊದಲನೇ ಒಂದು ಮೇನಲ್ಲಿ 1ರಿಂದ 16ವರೆಗಿನ ಪ್ರಶ್ನೆಗಳಿಗೆ ಮಲ್ಟಿಪಲ್ ಚಾಯ್ಸಲ್ಲಿ ಒಂದು ಪ್ರಶ್ನೆಗಳನ್ನು ನೀಡಲಾಗಿರ್ತದೆ. 16 ಪ್ರಶ್ನೆಗಳಿಗೆ ನೀವು ಸರಿಯಾದ ಉತ್ತರಗಳನ್ನು ನೋಡಿಕೊಂಡು ಉತ್ತರಗಳನ್ನು ಮಾಡಬೇಕಾಗತ್ತೆ. ಮೊದಲ ಪ್ರಶ್ನೆ ಹೀಗಿದೆ: ಬುದ್ಧ ದೇವನು ಈಗ ಸುಖವಾಗಿರುವ ನೀವು ದುಃಖ ತಂದು ಕೊಲ್ಲುವ ಮಾರ್ಗ ಇದೆ. ದುಃಖ ಎಂತಕ್ಕಂಥ ಒಂದು ಪದಕ್ಕೆ ನಾನು ಅಂಡರ್ಲೈನನ್ನು ಮಾಡಿದ್ದೀನಿ. ಅದರ ಕೆಳಗಡೆ ಒಂದು ವಾಕ್ಯವನ್ನು ಕೊಟ್ಟಿದ್ದಾರೆ. ಇಲ್ಲಿ ಅಡಿಗೆರೆ ಎಳೆದ ಪದದ ವಿರುದ್ಧ ಪದ ಯಾವುದು ಅಂತ ಹೇಳಿಬಿಟ್ಟು, ಅಂದರೆ ದುಃಖ ಪದದ ವಿರುದ್ಧಾರ್ಥಕ ಪದ ಬಂದು ಎ ಆಪ್ಷನ್ ಸುಖ. ಗಾಂಧೀಜಿಯವರಿಗೆ ಶಾಲೆಯಲ್ಲಿ ವಿದ್ಯಾಭ್ಯಾಸ, ಅಲ್ಲಿ ವಿದ್ಯಾಭ್ಯಾಸ ಎಂಬತಕ್ಕಂಥದ್ದು ಅಂಡರ್ಲೈನನ್ನು ಮಾಡಿದ್ದಾರೆ. ಆನ್ಸರ್ ಬಂದು ಡಿ ಆಪ್ಷನ್, ವಿದ್ಯಾ ಪ್ಲಸ್ ಅಭ್ಯಾಸ, ವಿದ್ಯಾಭ್ಯಾಸ. ಪಂಡಿತ ತಾರಾನಾಥರು, ಅಲ್ಲಿ ಪಂಡಿತ ಎಂಬತಕ್ಕಂತಹ ಒಂದು ಪದವು ಅನ್ವರ್ಥ ನಾಮಕ್ಕೆ ಉದಾಹರಣೆಯಾಗಿರ್ತಕ್ಕಂತಹದ್ದು ಆಗಿರುತ್ತೆ. ಸಿ ಅನ್ವರ್ಥ ನಾಮ. ಮಾನವರ ಜೀವನ ನೋವು ನಲಿವುಗಳಿಂದ ಕೂಡಿರುತ್ತದೆ. ನೋವು ಮತ್ತು ನಲಿವು ಅಂತಕ್ಕಂಥದ್ದು ಒಂದು ಆಪೋಸಿಟ್ ಇದರಲ್ಲಿ ಬರ್ತಾ ಇರೋದ್ರಿಂದ ಅದು ಒಂದು ಜೋಡಿ ನುಡಿ ಆಗಿರುತ್ತದೆ. ನೆಕ್ಸ್ಟ್ ಬರ್ತಕ್ಕಂಥದ್ದು 5ನೇ ಪ್ರಶ್ನೆ. ಒಂದು ಪ್ಯಾರವನ್ನು ಕೊಟ್ಟಿದ್ದಾರೆ. ಆ ಒಂದು ಪುಟವನ್ನು ನೀವು ಓದಿಕೊಂಡು ಆ ಪುಟಕ್ಕೆ ಸಂಬಂಧಿಸಿದಂತಹ ಒಂದು ಸರಿಯಾದ ಉತ್ತರವನ್ನು ನೀವು ಫೈಂಡ್ ಔಟ್ ಮಾಡಬೇಕಾಗತ್ತೆ. ಅದು ಹರಿಶ್ಚಂದ್ರ ನಾಟಕ. ಅದು ನನ್ನ ಮನಸ್ಸನ್ನು ಸೂರೆಗೊಂಡಿತು. ಅದನ್ನು ಎಷ್ಟು ನೋಡಿದರೂ ನನಗೆ ತೃಪ್ತಿಯೇ ಆಗಲಿಲ್ಲ. ಆದರೆ ಎಷ್ಟು ಸಲ ನೋಡಲು ಅನುಮತಿ ಕೊಟ್ಟಾರು. ಅದರ ಹುಚ್ಚು ನನ್ನನ್ನು ಹಗಲು ರಾತ್ರಿ ಬಿಡಲೇ ಇಲ್ಲ. ಲೆಕ್ಕವಿಲ್ಲದಷ್ಟು ಸಲ ನಾನೇ ಹರಿಶ್ಚಂದ್ರನಾಗಿ ಆ ನಾಟಕವನ್ನು ಅಭಿನಯಿಸಿಕೊಂಡೆ. ಎಲ್ಲರೂ ಏಕೆ ಸತ್ಯ ಹರಿಶ್ಚಂದ್ರನಂತೆ ಸತ್ಯಸಂಧರಾಗಿರಬಾರದು? ಇದೇ ಹಗಲು ರಾತ್ರಿ ನನ್ನನ್ನು ನಾನೇ ಪ್ರಶ್ನೆ ಕೇಳಿಕೊಳ್ಳುತ್ತಿದ್ದ ಪ್ರಶ್ನೆ. ಸತ್ಯವನ್ನು ಅನುಸರಿಸಬೇಕು. ಆ ಒಂದು ಸಣ್ಣ ಪದವನ್ನು, 2 ಪದಗಳನ್ನು ನಾನು ಅಂಡರ್ಲೈನನ್ನು ಮಾಡಿಟ್ಕೊಂಡಿದ್ದೀನಿ. ಹರಿಶ್ಚಂದ್ರ ಸತ್ಯಕ್ಕಾಗಿ ಪಟ್ಟ ಕ್ಲೇಶವನ್ನೆಲ್ಲ, ಆಪತ್ತುಗಳನ್ನೆಲ್ಲ ನಾನೂ ಪಡಬೇಕು. ಇದೊಂದೇ ನನ್ನ ಜೀವನದಲ್ಲಿ ಸ್ಫೂರ್ತಿ ತುಂಬಿದ ಆದರ್ಶ. ಹರಿಶ್ಚಂದ್ರನ ಕಥೆಯನ್ನು ನಾನು ಅಕ್ಷರಾಂಶ ನಂಬಿದ್ದೆನು. ಈ ಗದ್ಯವು, ಅಂದರೆ ಈ ಒಂದು ಪುಟ, ಈ ಗದ್ಯ ಯಾವ ಮೌಲ್ಯವನ್ನು ವ್ಯಕ್ತಪಡಿಸುತ್ತೆ ಅಂದರೆ ಸಿ ಆಪ್ಷನ್, ಜೀವನದಲ್ಲಿ ಕಷ್ಟ ಬಂದಾಗಲೂ ಸತ್ಯವನ್ನೇ ನಾವು ಅನುಸರಿಸಿ ನಡೆಯಬೇಕೆಂತಕ್ಕಂಥ ಒಂದು ಮೌಲ್ಯ ಅಂತಕ್ಕಂಥದ್ದು ನಾವು ಇಲ್ಲಿಂದ ಕಲಿತೀವಿ. ಪ್ರಶ್ನೆ ಸಂಖ್ಯೆ 6. ಇನ್ಸ್ಪೆಕ್ಟರ್ ಮಿಗೈಲ್ಸ್ ಪರಿಶೀಲನೆಗಾಗಿ ಶಾಲೆಗೆ ಬಂದಿದ್ದರು. ಇದು ಗಾಂಧೀಜಿಯ ಬಾಲ್ಯ ಎಂತಕ್ಕಂಥ ಒಂದು ಪಾಠದಲ್ಲಿ ಬರ್ತಕ್ಕಂಥದ್ದೇನೆ. ಇನ್ಸ್ಪೆಕ್ಟರ್ ಒಂದು ಪರಿಶೀಲನೆಗಾಗಿ ಒಂದು ಅಧಿಕಾರಿಗಳು ಅಲ್ಲಿಗೆ ಹೋದಾಗ ಒಂದು 5 ಪದಗಳನ್ನು ಕೊಟ್ಟಿರ್ತಾರೆ. ಈ 5 ಪದಗಳ ಪೈಕಿ ಗಾಂಧೀಜಿಯವರು ಮಾಡಿರ್ತಕ್ಕಂತಹ ತಪ್ಪು ಪದ ಯಾವುದಪ್ಪ ಅಂದರೆ ಎ ಕೆಟಲ್. ಗಾಂಧೀಜಿಯವರ ಆತ್ಮಕಥೆ. ಸಿ ಆಪ್ಷನ್, ನನ್ನ ಸತ್ಯಾನ್ವೇಷಣೆ. ಇಲ್ಲಿ ನಾನು ಸಿ ಅಂತ ಬರೆದಿದ್ದೆ ಮಕ್ಕಳೇ, ಬಟ್ ಅಲ್ಲೇ ಅಣ್ಣನ ನೆನಪು ಅಂತ ಹೇಳಿಬಿಟ್ಟು ಬರೆದು ಬಿಟ್ಟಿದ್ದೆ ಆನ್ಸರು. ಸೊ ಹಾಗಾಗಿ ಅದನ್ನು ಇದು ಮಾಡ್ಕೊಂಡಿದ್ದೀನಿ. ಆದರೆ ಸಿ, ನನ್ನ ಸತ್ಯಾನ್ವೇಷಣೆ ಇಸ್ ದ ಕರೆಕ್ಟ್ ಆನ್ಸರ್. ಪ್ರಶ್ನೆ ಸಂಖ್ಯೆ 8. 500 ವರ್ಷ ಹಳೆಯದಾದ ಮರವೊಂದನ್ನು ಸಸ್ಯನಾಶಕ ಬಳಸಿ ಕೊಂದ ಅಪರಾಧಕ್ಕಾಗಿ ಅಮೆರಿಕೆಯ ಪ್ರಜೆಯಾದ ಪಾಲ್ ಕೆಲನ್ ಎಂಬುವವನಿಗೆ ಜಿಲ್ಲಾ ನ್ಯಾಯಾಲಯ 9 ವರ್ಷ ಸಜೆ ಹಾಗೂ $1,000 ದಂಡ ವಿಧಿಸಿದೆ. ಸಸ್ಯನಾಶಕವನ್ನು ಮರದ ಮೇಲೆ ಸುರಿದಿದ್ದು ನೋಡಿ. ಇಲ್ಲಿ ಸಸ್ಯನಾಶಕ ಅಂತಕ್ಕಂಥದ್ದು ನಾನು ಅಂಡರ್ಲೈನ್ ಮಾಡಿಲ್ಲ, ಆದರೆ ಆನ್ಸರ್ ಅದೇ ನಿಮಗೆ ಸಿಗುತ್ತೆ. ಸಸ್ಯನಾಶಕವನ್ನು ಮರದ ಮೇಲೆ ಸುರಿದಿದ್ದು ಗೊತ್ತಾದೊಡನೆಯೇ ಕೆಲನ್ನನ್ನು ಕಳೆದ ವರ್ಷ ಜೂನ್ ತಿಂಗಳಿನಲ್ಲಿ ಬಂಧಿಸಲಾಗಿತ್ತು. ಆದರೆ ಪಾಲ್ ಕೆಲನ್ಗೆ ಶಿಕ್ಷೆಯಾಗಲು ಕಾರಣ ಏನಪ್ಪ ಅಂದರೆ ಬಿ ಆಪ್ಷನ್, ಸಸ್ಯನಾಶಕ ಬಳಸಿ ಮರವನ್ನು ಕೊಂದದ್ದೇ ಅವನು ಮಾಡಿರ್ತಕ್ಕಂತಹ ಒಂದು ಅಪರಾಧವಾಗಿರುತ್ತೆ. ಸೊ ಹಾಗಾಗಿ ಆ ಒಂದು ಅಪರಾಧಕ್ಕೆ ಇಲ್ಲಿ ಶಿಕ್ಷೆ ಆಗಿರುತ್ತೆ ಅಂತ. ಬಿ ಆಪ್ಷನ್, ಸಸ್ಯನಾಶಕ ಬಳಸಿ ಮರವನ್ನು ಕೊಂದ. ಪ್ರಶ್ನೆ ಸಂಖ್ಯೆ 9.
ಇದರ ಮೇಲೆ ಬೇಕಾದರೆ ನೀವು ದಿಮ್ಮಿಗಳ ಬೆಳೆ ಏನಾಗುತ್ತದೆಂಬುದನ್ನು ಲೆಕ್ಕ ಹಾಕಿಕೊಳ್ಳಬಹುದು. ಇದೆಲ್ಲವನ್ನು ಮೀರಿದ ಬೆಳೆಯೊಂದಿದೆ, ಮನುಕುಲವನ್ನು ಕಾಪಾಡಲು ಮರಗಳಿಲ್ಲ. ನೋಡಿ, ಈ ಪಾಯಿಂಟನ್ನು ನೀವು ನೆನ್ಪಿಟ್ಕೊಳ್ಳಿ. ಮನುಕುಲವನ್ನು ಕಾಪಾಡಲು ಮರಗಳಿಲ್ಲ ಅಂದರೆ ನಮ್ಮನ್ನು ರಕ್ಷಣೆ ಮಾಡಬೇಕಾದ್ರೆ ನಮಗೆ ಮರಗಳು ಬೇಕು ಅಂತ. ಸಾಧ್ಯವಿಲ್ಲ ಎಂಬ ಸತ್ಯವೇ ಆ ಬೆಲೆ. ಈ ಬೆಳೆಯನ್ನು ತೆತ್ತು ನಾವು ಮರಗಳನ್ನು ಕಡಿಯಬೇಕೇ ಎಂಬುದನ್ನು ಈಗ ತೀವ್ರವಾಗಿ ಯೋಚಿಸಬೇಕಾಗಿದೆ. ಹಾಗಾದರೆ ಈ ಒಂದು ಈ ಒಂದು ಗದ್ಯ ಏನಿದೆ ಇದು ಹೇಳುವಂತಹ ಮೌಲ್ಯ ಏನಪ್ಪ ಅಂದರೆ ಸಿ ಆಪ್ಷನ್, ಪರಿಸರ ನಾಶ ನಮ್ಮೆಲ್ಲರ ವಿನಾಶ. ಅಂದರೆ ನಾವು ಪರಿಸರವನ್ನು ಹಾಳು ಮಾಡ್ತಾ ಇರಬೇಕಾದ್ರೆ ನಮ್ಮೆಲ್ಲರ ವಿನಾಶ ಅಂತಕ್ಕಂಥದ್ದು ಅತಿ ಬೇಗ ಬರುತ್ತೆ ಅಂತ ಇದರ ಒಂದು ಅರ್ಥ. 10ನೇ ಪ್ರಶ್ನೆ, ಈ ಗದ್ಯ ಭಾಗವನ್ನು ಓದಿಕೊಂಡು ಲೇಖಕರ ಪ್ರಕಾರ ಜಗದ ನಿಯಮವನ್ನು ಗುರುತಿಸಿ ಬರೀರಿ ಅಂತ. ಬದಲಾವಣೆ ಎಂಬ ಜಗದ ನಿಯಮ, ನಾನು ಅಲ್ಲಲ್ಲಿ ಬದಲಾವಣೆ ಅಂತ ಕೊಟ್ಟಿದ್ದೀನಿ. ಸೊ ಎ ಆಪ್ಷನ್ ಬದಲಾವಣೆ ಒಂದು ಜಗದ ನಿಯಮವಾಗಿದೆ. ಅಂದರೆ ಲೇಖಕರ ಪ್ರಕಾರ ಜಗದ ನಿಯಮ ಬದಲಾವಣೆ ಆಗಿದೆ. 11 ಪ್ರಶ್ನೆ ಸಂಖ್ಯೆ, ಬಣ್ಣ ಬಣ್ಣದ ಹಕ್ಕಿ ಉಳಿಯುತ್ತಿದ್ದವು. ಇಲ್ಲಿ ಬಣ್ಣ ಅಂತಕ್ಕಂಥದ್ದು ಎರಡೂ ಕಡೆ ಸೇಮ್ ಪದಗಳಿದೆ, ಆದರೆ ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಆಪೋಸಿಟ್ಟು ಬರ್ತಾ ಇಲ್ಲ. ಅಲ್ಲಿ ಸೌಂಡನ್ನು, ಶಬ್ದವನ್ನು ಉಂಟು ಮಾಡ್ತಕ್ಕಂಥ ಪದ ಅಲ್ಲ. ಹಾಗಾಗಿ ಅದೊಂದು ದ್ವಿರುಕ್ತಿ ಆಗಿದೆ. ಸಿ ಆಪ್ಷನ್ ದ್ವಿರುಕ್ತಿ. 12ನೇ ಪ್ರಶ್ನೆ ಸಂಖ್ಯೆ, ಹಕ್ಕಿ ಪದದ ತದ್ಭವ ರೂಪ. ಸಿ ಆಪ್ಷನ್ ಪಕ್ಷಿ. ಈ ಕೊಟ್ಟಿರುವ ಚಿತ್ರದ ಧಾರ್ಮಿಕ ಕೇಂದ್ರವನ್ನು ಗುರುತಿಸಿ ಬರೀರಿ. ಅಂದರೆ ಇದು ನನ್ನ ಹಾಗೆಯೇ ಎಂತಕ್ಕಂಥ ಒಂದು ಪದ್ಯದಿಂದ ಗೊಮ್ಮಟೇಶ್ವರ ಅಂತ ನಿಮಗೆ ನೋಡಿದ ತಕ್ಷಣ ಅದು ಬಸದಿ ಅಂತಲೇ ನಿಮಗೆ ಅರ್ಥ ಆಗಬೇಕಾಗತ್ತೆ. ಸಿ ಎ ಆಪ್ಷನ್ ಬಸದಿ ಇಸ್ ದ ಕರೆಕ್ಟ್ ಆನ್ಸರ್. ಪ್ರಶ್ನೆ ಸಂಖ್ಯೆ 14, ಇವನಿಗೆಲ್ಲಿ ಭಯವು ಆ ಮಗು, ಅಭಯ ಮೂರ್ತಿ ಈತನು, ಭರತ ಚಕ್ರವರ್ತಿ ಇವನ ಅಣ್ಣ. ಹಾಗಾದರೆ ಬಾಹುಬಲಿಯ ಅಣ್ಣ ಯಾರು ಇಲ್ಲಿ ಅಂತ ಹೇಳ್ಬಿಟ್ಟು ತಾತ ಹೇಳ್ತಾನೆ, ಬಾಹುಬಲಿಯ ಅಣ್ಣ ಡಿ ಆಪ್ಷನ್ ಭರತನಾಗಿರ್ತಾನೆ. ಪ್ರಶ್ನೆ ಸಂಖ್ಯೆ 15, ಮಾತಾಡದೆ ದುಡಿಯುವ ಪ್ರೀತಿ ಪಡೆದ ಕರೆಗಳೇ, ಸೋತು ಬಂದ ಹಕ್ಕಿ ಹಿಂಡು ತೂಗಿಕೊಳ್ಳುವ ನೆಲಗಳೇ, ಸಾಲು ಹಸಿರ ಮಾಲೆಯೇ ಜೀವರಸದ ನಾಲೆಯೇ, ಪ್ರೀತಿ ಎಂಬ ನೀತಿ ಹಾಡಿ ಪ್ರಕೃತಿ ಬರೆದ ಹೋಲೆಯೇ. ಅಂದರೆ ಈ ಒಂದು ಪದ್ಯದ ಆಶಯ ಏನಪ್ಪ ಅಂದರೆ ಸಿ ಆಪ್ಷನ್ ಮರದ ಬದುಕಿನಂತೆ ನಮ್ಮ ಬದುಕು ರೂಪಿಸಿಕೊಳ್ಳಬೇಕು ಅಂತಕ್ಕಂಥದ್ದು ಇದರ ಒಂದು ಮೌಲ್ಯ ಆಗಿರುತ್ತೆ. ನೆಕ್ಸ್ಟ್ ಬರ್ತಕ್ಕಂಥದ್ದು 16ರ ಪ್ರಶ್ನೆ, ಕುರಿಗಳ ಕಾಯ್ದು ದನಗಳ ಮೇಯಿಸಿ ಹಾಲನ್ನು ಕುಡಿಯದೆ ಹೋದವರು, ಓದುವ ಬರೆಯುವ ಭಾಗ್ಯವು ಸಿಗದೆ ಗಿಡಗಳ ಜೊತೆಯಲ್ಲಿ ಬೆಳೆದವರು. ಈ ಒಂದು ಪದ್ಯದ ಒಂದು ಭಾವಾರ್ಥ ಭಾವ ಏನಪ್ಪ ಅಂತಂದರೆ ಸಿ ಆಪ್ಷನ್, ನಾವು ಶಿಕ್ಷಣದಿಂದ ವಂಚಿತರಾದ ಶೋಷಿತ ಜನರು ಅಂತ ಹೇಳಿಬಿಟ್ಟು ಅವ್ರು ತಿಳ್ಕೊಂತಾರೆ. ಎರಡನೇ ಭಾಗ ಬಂದು ಇದು ಒಂದು ವಾಕ್ಯದಲ್ಲಿ ಉತ್ತರಿಸಬೇಕಾಗಿರ್ತಕ್ಕಂಥದ್ದು. ಅಲ್ಲಿ 17 ಮತ್ತು 18ನೇ ಪ್ರಶ್ನೆಗೆ ನೀವು ಉತ್ತರವನ್ನು ಬರೀಬೇಕಾಗತ್ತೆ. ಅಲ್ಲಿ ಒಂದು ಗದ್ಯವನ್ನು ಕೊಟ್ಟಿದ್ದಾರೆ, ಆ ಒಂದು ಗದ್ಯವನ್ನು ಓದ್ಕೊಂಡು ಕೆಳಗಡೆ ಕೊಟ್ಟಿರ್ತಕ್ಕಂಥ 17 ಮತ್ತು 18ಕ್ಕೆ ಉತ್ತರವನ್ನು ನೀವು ಬರೀಬೇಕಾಗತ್ತೆ. ವೀಣಾಳ ತಂದೆ ಶ್ರೀನಿವಾಸ ರಾಘವಾಚಾರ್ಯ ಶ್ರೋತ್ರಿಯರು. ಜನ ಅವರ ಹೆಸರಿನ ಮುಂದೆ ವೇದಬ್ರಹ್ಮ ಎಂದು ಸೇರಿಸಿ ಹೇಳುತ್ತಾರೆ. ಆ ಸಂಸ್ಕೃತ ವಿದ್ವಾಂಸರಿಗೆ ಶ್ರಾವಣ ಮಾಸ ಬಂತೆಂದರೆ ಬಿಡುವಿಲ್ಲದಷ್ಟು ಉಪನ್ಯಾಸಗಳು. ಅವರನ್ನು ಕಂಡವರೆಲ್ಲ ದೇವರನ್ನು ಕಂಡಂತೆ ಶಿರವಾಗಿ ನಮಸ್ಕರಿಸುತ್ತಾರೆ. ಮಡವಂತಿಕೆಯ ಸಂಪ್ರದಾಯ ರಕ್ತಗತವಾಗಿ ಬಂದಿದೆ. ಯಾವುದೋ ಕಾರಣಕ್ಕೆ ಬಾಂಬೆಗೆ ತೆರಳಿದ್ದಾರೆ. ಹಾಗಾಗಿ ಆಂಡಲಮ್ಮ ಆಸ್ಪತ್ರೆ ಸೇರಿದಾಗ ಅವರು ಮನೆಯಲ್ಲಿ ಇರಲಿಲ್ಲ. ಇಷ್ಟು ಪ್ಯಾರವನ್ನು ಕೊಟ್ಟು 2 ಕ್ವಶನನ್ನು ಕೊಟ್ಟಿದ್ದಾರೆ. ಮೊದಲ ಪ್ರಶ್ನೆ 17ನೇ ಪ್ರಶ್ನೆ, ಜನರು ರಾಘವಾಚಾರ್ಯರನ್ನು ಏನಂತ ಕರೀತಾ ಇರ್ತಾರೆ? ಮೊದಲನೇ ಸಾಲಿನಲ್ಲಿ ನಾನು ವೇದಬ್ರಹ್ಮ ಅಂತ ಅಂಡರ್ಲೈನ್ ಮಾಡಿದ್ದೀನಿ. ಜನರು ರಾಘವಾಚಾರ್ಯರನ್ನು ವೇದಬ್ರಹ್ಮ ಅಂತ ಕರೀತಾ ಇರ್ತಾರೆ. ಸಾರಿ ಚಿಲ್ಡ್ರನ್, ಬೈ ಮಿಸ್ಟೇಕ್ ಐ ಗಿವೆನ್ ದೇರ್ ಕ್ವಶನ್ ಮಾರ್ಕ್. 2ನೇ ಪ್ರಶ್ನೆ ಬಂದು 18ನೇ ಪ್ರಶ್ನೆ, ಆಂಡಲಮ್ಮ ಆಸ್ಪತ್ರೆ ಸೇರಿದಾಗ ರಾಘವಾಚಾರ್ಯ ಮನೆ ಇರಲಿಲ್ಲ ಏಕೆ ಅಂತ. ಸೊ ಅವರು ಯಾವುದೋ ಕಾರ್ಯಕ್ರಮಕ್ಕೆ ಬಾಂಬೆಗೆ ಹೋಗಿರ್ತಾರೆ. ಆ ಪಾಠದಲ್ಲಿ ಬರುತ್ತೆ ನಿಮಗೆ, ಬ್ಲಡ್ ಗ್ರೂಪ್ ಅಂತಕ್ಕಂಥ ಒಂದು ಪಾಠದಲ್ಲಿ. ಅಂದರೆ ಆಂಡಲಮ್ಮ ಆಸ್ಪತ್ರೆಗೆ ಸೇರಿದಾಗ ರಾಘವಾಚಾರ್ಯರು ಬಾಂಬೆಗೆ ಹೋಗಿದ್ದರು, ಯಾವುದೋ ಕಾರ್ಯಕ್ರಮಕ್ಕೆ ಬಾಂಬೆಗೆ ಹೋಗಿದ್ದರು ಅಂತ ಹೇಳ್ಬಿಟ್ಟು ನೀವು ಬರೀಬಹುದಾಗಿರುತ್ತೆ. ನೆಕ್ಸ್ಟ್ ಬರ್ತಕ್ಕಂಥದ್ದು 19, ಕೊಟ್ಟಿರುವ ಗದ್ಯವನ್ನು ಓದಿಕೊಂಡು ಪ್ರಶ್ನೆ 19ಕ್ಕೆ ಉತ್ತರ ಬರೆಯಿರಿ ಅಂತ. ಅಲ್ಲೊಂದು ಪ್ಯಾರವನ್ನು ಕೊಟ್ಟಿದ್ದಾರೆ, ಅದಕ್ಕೆ ತಕ್ಕಂಥ ನೀವು ಇಲ್ಲಿ ಉತ್ತರವನ್ನು ನೀವು ಬರೀಬೇಕಾಗತ್ತೆ. ಕ್ವಶನ್ ಏನಿದೆ, ತಾರಾನಾಥರಂತೆ ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳಬಹುದಾದಂಥ ಗುಣಗಳು. ಅಂದರೆ ತಾರಾನಾಥರಿಗೆ ಯಾವ ಗುಣಗಳಿತ್ತು ಅಂತಕ್ಕಂಥದ್ದು ಇಲ್ಲಿ ಮೇನ್ ಬರಬೇಕಾಗತ್ತೆ. ಏನು ನಾನು ಅಂಡರ್ಲೈನ್ ಮಾಡಿದ್ದೀನಿ ಅಲ್ಲಿ, ತಾರಾನಾಥರು ಮಹಾಜ್ಞಾನಗಳು, ದಯಾಳುಗಳು, ಧೈರ್ಯವಂತರು, ಪರೋಪಕಾರಿಗಳು, ಪರರ ಹಿತೈಷಿಗಳು, ಆತ್ಮವಿಶ್ವಾಸಿಗಳು ಆಗಿದ್ದರು.
ಅವರಿಗೆ ಸಾಧ್ಯವಾಗದ ಕೆಲಸವೇ ಇಲ್ಲ. ಇದು ಎಂತಹದ್ದೇ ಇರಲಿ, ಸಾಧಿಸುವ ಶಕ್ತಿ ಅವರಲ್ಲಿ ಇತ್ತು. ಒಟ್ಟಿನಲ್ಲಿ ಅವರು ಎಲ್ಲರಿಗೂ ಬೇಕಾಗಿದ್ದರು. ಅಂದರೆ ಯಾವ ಗುಣಗಳನ್ನು ಅಳವಡಿಸ್ಕೋಬೇಕಂದ್ರೆ ಈ ರೀತಿಯ ಎಲ್ಲ ಗುಣಗಳನ್ನು ನಾವು ಅಳವಡಿಸ್ಕೊಳ್ಳಬಹುದು. ಅಂದರೆ ತಾರಾನಾಥರು ಮಹಾಜ್ಞಾನಿ, ದಯಾಳು, ಧೈರ್ಯವಂತ, ಪರೋಪಕಾರಿಗಳು ಮತ್ತು ಪರರ ಹಿತೈಷಿಗಳು, ಆತ್ಮವಿಶ್ವಾಸಗಳು ಆಗಿದ್ದರು. ಇವರ ಈ ಗುಣಗಳನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳಬಹುದು ಅಂತ ಹೇಳ್ಬಿಟ್ಟು ಬರೀಬಹುದು. ನೆಕ್ಸ್ಟ್ ಬರ್ತಕ್ಕಂಥದ್ದು 20ನೇ ಪ್ರಶ್ನೆ ಸಂಖ್ಯೆ. ಒಂದು ಪ್ಯಾರವನ್ನು ಕೊಟ್ಟಿದ್ದಾರೆ. ನೊಂದ ಬಯಲುಗಳಿಗೆ, ಬೆಂದ ಬೆಟ್ಟಗಳಿಗೆ, ಬಾಯಾರಿದ ಕೆರೆ ಬಾವಿ ಹಳ್ಳ ಕೊಳ್ಳಗಳಿಗೆ ಬರಲಿ ಮಳೆ ಬರಲಿ. ಈ ಒಂದು ಪ್ಯಾರವನ್ನು ನೋಡಿದಾಗ ಇಲ್ಲಿ ಪ್ರಶ್ನೆಯನ್ನು ಮಾಡಿದ್ದಾರೆ. ನೊಂದ ಬಯಲುಗಳು ತಂಪಾಗುವುದು ಯಾವಾಗ ಅಂತ. ಯಾವಾಗ ತಂಪಾಗ್ತವೆ? ಸಾಮಾನ್ಯವಾಗಿ ತ್ರಸ್ಟಿ ಆದಾಗ, ನಮಗೆ ಬಾಯಾರಿಕೆ ಆದಾಗ, ನಾವು ನೀರು ಕುಡಿದಾಗೆ ತಾನೇ ನಮಗೆ ಆ ಬಾಯಾರಿಕೆ ಅಂತಕ್ಕಂಥದ್ದು ತಣ್ಣಗಾಗತ್ತೆ. ಹಾಗಾದರೆ ಇಲ್ಲಿ ಉತ್ತರ ಬಂದು ಅದೇ ಆನ್ಸರ್ ಬರುತ್ತೆ. ನೊಂದ ಬಯಲುಗಳು, ಬೆಂದ ಬೆಟ್ಟಗಳು, ಬಾಯಾರಿದ ಕೆರೆ ಬಾವಿ ಹಳ್ಳ ಕೊಳ್ಳಗಳಿಗೆ ಮಳೆ ಬಂದಾಗ ತಂಪಾಗುತ್ತೆ. ಅಂದರೆ ಮಳೆ ಬಂದಾಗ ಆ ಒಂದು ಬಯಲುಗಳು ಅಂತಕ್ಕಂಥದ್ದು ತಂಪಾಗುತ್ತವೆ ಅಂತಕ್ಕಂಥದ್ದು ಉತ್ತರ ಬರೀಬೇಕಾಗತ್ತೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಪ್ರಶ್ನೆ ಸಂಖ್ಯೆ 21, 3ನೇ ಮೀನು. 2-3 ವಾಕ್ಯದಲ್ಲಿ ಉತ್ತರಿಸಿ. ಕೊಟ್ಟಿರುವ ಚಿತ್ರವನ್ನು ಗಮನಿಸಿ ಅರ್ಥೈಸಿಕೊಂಡು ಕಲಾಂ ಅವರ ಕನಸಿನಲ್ಲಿ ಕಂಡ ವ್ಯಕ್ತಿಗಳ ಹೆಸರನ್ನು ಬರೀರಿ. ಅಲ್ಲಿ ಅವರ ಹೆಸರನ್ನು ಬರೀರಿ ಅಂತ ಅವರು ಕೇಳಿದರೆ, ನಾನು ಅಲ್ಲಿ ಕೊಟ್ಟಿದ್ದೀನಿ ಏನಂತ. ಕನಸು ಮತ್ತು ಸಂದೇಶದ ಪಾಠದಲ್ಲಿ ಕಲಾಂ ಅವರು ಮಲಗಿದ್ದಾಗ ಉಮರ್ ಖಲೀಫ್, ಐನ್ಸ್ಟೀನ್, ಗಾಂಧೀಜಿ, ಅಶೋಕ ಚಕ್ರವರ್ತಿ, ಅಬ್ರಹಾಂ ಲಿಂಕನ್ ಇವರಿಷ್ಟೂ ಕೂಡ ಅವರ ಕನಸಿನಲ್ಲಿ ಬಂದಿದ್ದರು ಅಂತ. ನೆಕ್ಸ್ಟ್ ಬರ್ತಕ್ಕಂಥದ್ದು ಪ್ರಶ್ನೆ ಸಂಖ್ಯೆ 22. ಹಿತವಾದ ಆ ನೀರವತೆಯ ಮಧ್ಯೆ ಮಹಾತ್ಮ ಗಾಂಧಿ ಮಾತನಾಡತೊಡಗುತ್ತಾರೆ. ಸ್ನೇಹಿತರೆ, ನಮಗೆ ಕೇಳಿ ಬರುತ್ತಿರುವ ದಿವ್ಯ ಸಂದೇಶವು ಆ ಸೃಷ್ಟಿಕರ್ತನದು. ಇಲ್ಲಿ ನೆರೆದ ನಾವೆಲ್ಲರೂ ಭೂಗ್ರಹಕ್ಕೆ ಸೇರಿದವರಾಗಿರುವುದರಿಂದ ಇಡೀ ಮಾನವ ಕುಲಕ್ಕೆ ನಾವು ಈ ಸಂದೇಶವನ್ನು ತಲುಪಿಸಬೇಕಾಗಿದೆ. ನಾನಾ ಜಾತಿ, ಜನಾಂಗ, ಮತ, ಧರ್ಮ ಹಾಗೂ ಭಾಷೆಗಳ ಜನರು ಶಾಂತಿ ನೆಮ್ಮದಿಯಿಂದ ಏಳಿಗೆ ಸಾಧಿಸುತ್ತಾ ಹೇಗೆ ಬಾಳಬೇಕು ಎಂಬುದನ್ನು ನಾವು ತಿಳಿಸಿಕೊಡಬೇಕಾಗಿದೆ. ಆ ದೇವರು ನಮ್ಮೆಲ್ಲರಿಗೂ ವಿಶಿಷ್ಟವಾದದ್ದೇನೋ ದಯಪಾಲಿಸಿದ್ದಾನೆ. ಅದನ್ನು ನಾವು ನಮ್ಮ ಸತ್ಕಾರ್ಯಗಳು ಹಾಗೂ ಶ್ರಮದ ಮೂಲಕ ಮಾನವ ಕುಲಕ್ಕೆ ತಲುಪಿಸಿದ್ದೂ ಆಗಿದೆ. ಆದರೆ ಅದು ಪರಿಣಾಮ ಬೀರಿದೆಯೇ? ಅದಕ್ಕಾಗಿ ಯಾವುದಾದರೂ ದಿವ್ಯ ಸಂದೇಶ ಅಥವಾ ತತ್ವ ಇದೆಯೇ? ದೈವಿಕ ಸೌಂದರ್ಯವು ಮಾನವನ ಹೃದಯವನ್ನು ಪ್ರವೇಶಿಸುವಂತಾಗಬೇಕು. ಇದು ಸಾಧ್ಯವೇ? ಮಕ್ಕಳೇ, ಅಲ್ಲಿ ಕೊಟ್ಟಿರ್ತಕ್ಕಂತಹ ಒಂದು ಪ್ರಶ್ನೆ ಬಂದು ಕೊಟ್ಟಿರುವ ಗದ್ಯವನ್ನು ಓದಿಕೊಂಡು ಪ್ರಶ್ನೆ 22ಕ್ಕೆ ಉತ್ತರ ಬರೀರಿ ಅಂತ ಕೊಟ್ಟಿದ್ದಾರೆ. ನಾನಿಲ್ಲಿ ಬೋರ್ಡ್ ಅವ್ರಿಗೆ ನಾವು ತಪ್ಪು ಹಿಡಿತಾ ಇಲ್ಲ. ಆದರೆ ನನ್ನ ಪ್ರಕಾರ ಇದು ಪ್ರಶ್ನೆ ಒಂದು ಸರಿಯಾದ ರೀತಿಯಲ್ಲಿ ಇಲ್ಲ ಅಂತಲೇ ನಾನು ಹೇಳ್ತೀನಿ. ಯಾಕಪ್ಪ ನಾನು ಆ ಥರ ಹೇಳ್ತಿದ್ದೀನಿ ಅಂದರೆ, ಕನಸಿನ ಬಗ್ಗೆ ಕಲಾಂ ಅವರ ಸಂದೇಶವನ್ನು ನಿಮ್ಮ ಮೆಚ್ಚುಗೆ ಮಾತುಗಳಲ್ಲಿ ಬರೀರಿ ಅಂತಿದ್ದಾರೆ. ಆದರೆ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು ಮಹಾತ್ಮ ಗಾಂಧೀಜಿ ಏನು ಹೇಳಿದರು ಅಂತ. ನೀವಿಲ್ಲಿ ಕನ್ಫ್ಯೂಸ್ ಮಾಡ್ಕೊಳ್ತಕ್ಕಂಥ ಒಂದು ಪ್ರಶ್ನೆಯೇ ಅಲ್ಲಿಲ್ಲ. ಕಲಾಂ ಅವರು ಒಂದು ಹೇಳ್ತಾರೆ, ಕನಸು ಕಾಣಿರಿ, ಕನಸುಗಳ ಹಿಂದೆ ಬೆಂಬತ್ತಿ ಹೋಗಿರಿ ಅಂತ ಹೇಳ್ಬಿಟ್ಟು ಕೆಲವೊಂದು ಮಾತುಗಳನ್ನು ಹೇಳ್ತಾರೆ. ಅದನ್ನು ನೀವು ಇಲ್ಲಿ ಬರಿಬೋದು. ಇಲ್ಲ ಇದರಲ್ಲಿ ಇರ್ತಕ್ಕಂಥದ್ದೇ ನೀವು ಬರಿಬೇಕು ಅಂತಂದರೆ ನಾನು ಅಲ್ಲಿ ಏನು ಅಂಡರ್ಲೈನನ್ನು ಮಾಡಿದನೋ ಅದನ್ನು ಬರೀರಿ. ಮೇ ಬಿ ಆ ಪ್ರಶ್ನೆ ಅಂತಕ್ಕಂಥದ್ದು ಏನಾದರೂ ತಪ್ಪಿದ್ರೆ ಅವ್ರು ಗ್ರೇಸ್ ಮಾರ್ಕ್ಸ್ ಕೊಡ್ತಕ್ಕಂತಹ ಒಂದು ಅವಕಾಶ ಅಲ್ಲಿ ಇರುತ್ತದೆ. ನೆಕ್ಸ್ಟ್ ಬರ್ತಕ್ಕಂಥದ್ದು 23ನೇ ಪ್ರಶ್ನೆ. ಇಲ್ಲಿ ಒಂದು ಗದ್ಯವನ್ನು ಕೊಟ್ಟಿದ್ದಾರೆ. ಆ ಗದ್ಯವನ್ನು ಓದಿಕೊಂಡು ನೀವು ಇಲ್ಲಿ ಉತ್ತರವನ್ನು ಬರೀಬೇಕಾಗತ್ತೆ. ಸುಕ್ರಿಯು ಶಾಲೆ ಕಲಿತವಳಲ್ಲ. ಚಿಕ್ಕವಳಿರುವಾಗ ತನ್ನ ಕೇರಿಯ ಮಕ್ಕಳ ಜೊತೆಗೆ ಸಗಣಿ ತರಲು ಹೋಗುತ್ತಿದ್ದಳು. ಸಗಣಿ ಹೆಕ್ಕಿ ಸುಸ್ತಾದಾಗ ಮಕ್ಕಳು ತಮ್ಮ ಸಗಣಿ ಬುಟ್ಟಿಗಳನ್ನು ಗದ್ದೆ ಬಯಲಿನಲ್ಲಿಟ್ಟು ಗದ್ದೆ ಬಯಲನ್ನೇ ಕ್ರೀಡಾಂಗಣವಾಗಿರಿಸಿಕೊಳ್ಳುತ್ತಿದ್ದರು. ಅಟ್ಟೆ ಆಟ, ಕಣ್ಕಟ್ಟಾಟ, ಹುಳ್ಕಿ, ಮಂಡದ ಆಟಗಳಿಗೆ ಈ ಬಯಲುಗಳೇ ಜನಪದ ಆಟಗಳ ತರಬೇತಿ ಶಾಲೆಗಳಾದವು. ಸುಕ್ರಿ ಬೊಮ್ಮನಗೌಡ ಒಂದು ಪಾಠದಿಂದ, ಅಂದರೆ ಸುಕ್ರಿ ತನ್ನ ಬಾಲ್ಯದ ಜೀವನದಲ್ಲಿ ಜನಪದ ಆಟಗಳನ್ನು ಹೇಗೆ ಕಳೀತಾಳೆ ಅಂತ. ಅಂದರೆ ಇಲ್ಲಿ ಸುಕ್ರಿ ಶಾಲೆಗೆ ಹೋಗಿ ವಿದ್ಯೆ ಕಲಿತಂಥವಳಲ್ಲ, ಬದಲಾಗಿ ಸ್ನೇಹಿತರ ಅಂದರೆ ತನ್ನ ಕೇರಿಯ ಮಕ್ಕಳ ಜೊತೆಗೆ ಒಂದು ಸಗಣಿಯನ್ನು ತರಲು ಕಾಡಿಗೆ ಹೋಗಿ ಆ ಸಗಣಿಯನ್ನು ಹೆಕ್ಕಿ ಸುಸ್ತಾಗಿರ್ತಕ್ಕಂತಹ ಮಕ್ಕಳೆಲ್ಲ ಏನು ಮಾಡ್ತಾರಪ್ಪ ಅಂದರೆ ಆ ಬುಟ್ಟಿಗಳನ್ನೆಲ್ಲ ಕೂಡ ಆ ಗದ್ದೆ ಮತ್ತು ಆ ಬಯಲಿನಲ್ಲಿಟ್ಟು ಅದೇ ಗದ್ದೆ ಬಯಲನ್ನೇ ಕ್ರೀಡಾಂಗಣವಾಗಿರಿಸಿಕೊಂಡು ಜನಪದ ಆಟಗಳನ್ನು ಕಳೀತಾಳೆ. ಪ್ರಶ್ನೆ ಸಂಖ್ಯೆ 24 ಗದ್ಯ ಭಾಗವನ್ನು ಓದಿಕೊಂಡು ಕೆಳಗೆ ಕೊಟ್ಟಿರ್ತಕ್ಕಂಥ ಒಂದು ಪ್ರಶ್ನೆಗೆ ಉತ್ತರಿಸಬೇಕಾಗತ್ತೆ.
ತಾರಳೆ ಕುಣಿತದ ವಿಶೇಷತೆ ಏನು? ಅದೇ ಒಂದು ಸುಕ್ರಿ ಬೊಮ್ಮನಗೌಡ ಪಾಠದಿಂದ ಬಂದಿರತಕ್ಕಂಥ ಅಂದರೆ ಹಾಡುಗಳು ಕಾಡಿನ ಜೀವಿಗಳೊಂದಿಗಿನ ಹಾಳಕ್ಕಿ ಒಕ್ಕಳ ಹಳೆಯ ಸಂಬಂಧಕ್ಕೆ ಸಾಕ್ಷಿಯಾಗಿವೆ. ಕಾಡಿನ ಜೀವಿಗಳಿಗೆ ನೀರಿಲ್ಲ ಮಳೆರಾಯ ಬೇಗ ಬಾ, ಮಳೆತಾ ಎಂದು ಹಾರೈಸುವ ಹಾಡೇ ತಾರ್ಲೆ. ಈ ಹಾಡಿನಲ್ಲಿ ಬೆಳತನಕ ಹಾಡಬಲ್ಲ ಸಾಹಿತ್ಯವಿದೆ, ಜನಜೀವನದ ಚಿತ್ರವಿದೆ, ಕೇಳುಗರಿಲ್ಲ, ದಾಖಲಿಸುವವರಿಲ್ಲ. ಅಂದರೆ ತಾರಳೆ ಕುಣಿತದ ವಿಶೇಷತೆ ಏನು ಅಂದರೆ, ಹಾಲಕ್ಕಿ ಒಕ್ಕಳ ಜನಾಂಗದ ಹೆಣ್ಮಕ್ಳು ಏನು ಮಾಡ್ತಾರಪ್ಪ ಅಂದರೆ, ಮಳೆ ಬರದೇ ಇದ್ದಾಗ ಈ ದನಕರುಗಳಿಗೆ, ಜಾನುವಾರುಗಳಿಗೆ, ಒಂದು ಕಾಡಿನಲ್ಲಿ ಇರ್ತಕ್ಕಂತಹ ಒಂದು ಜೀವಿಗಳಿಗೆ ಮರೆ ಇಲ್ಲ, ಕುಡಿಯಲು ನೀರಿಲ್ಲ ಅಂತ ಹೇಳಿಬಿಟ್ಟು ಒಂದು ಪರಿಸ್ಥಿತಿಯಲ್ಲಿ ಇವರೆಲ್ಲ ಏನು ಮಾಡ್ತಾರಪ್ಪ ಅಂದರೆ, ಮಳೆ ಬಾರದಿದ್ದಾಗ ಮಳೆರಾಯನನ್ನು ಉಳಿಸಿಕೊಳ್ಳುವಂಥ ಒಂದು ಉದ್ದೇಶದಲ್ಲಿ ಕಾಡಿನಲ್ಲಿ ಎಲ್ಲರೂ ಸೇರಿ ಕಾಡಿನ ಜೀವಿಗಳಿಗೆ ನೀರಿಲ್ಲ ಬೇಗ ಬಾ ಮಳೆತಾ ಮಳೆರಾಯ ಎಂದು ಕುಣಿದು ಹಾರೈಸುವ ಹಾಡೇ ಈ ಒಂದು ತಾರ್ಲೆ ಕುಣಿತ ಆಗಿದೆ. ನೆಕ್ಸ್ಟ್ ಬರ್ತಕ್ಕಂತಹ ಒಂದು ಪ್ರಶ್ನೆ 25. ಆಚಾರಕರ ಸಾಗು ನೀತಿಗೆ ಪ್ರಭುವಾಗು, ಮಾತಿನಲಿ ಚೂಡಾಮಣಿಯಾಗು, ನನ್ನ ಕಂದ ಜ್ಯೋತಿಯೇ ಆಗು ಜಗಕ್ಕೆಲ್ಲ. ಈ ಒಂದು ಪ್ಯಾರವನ್ನು ಕೊಟ್ಟಿದ್ದಾರೆ. ಈ ಪ್ಯಾರದಲ್ಲಿ, ಈ ಪದ್ಯ ಭಾಗದಲ್ಲಿ ತಾಯಿ ತನ್ನ ಮಗು ಯಾವ ಯಾವ ಗುಣಗಳಿಂದ ಜಗಕ್ಕೆ ಜ್ಯೋತಿಯಾಗಬೇಕು ಅಂತ ಬಯಸ್ತಾಳೆಪ್ಪ ಅಂದರೆ, ಈ ಪದ್ಯ ಭಾಗದಲ್ಲಿ ತಾಯಿ ತನ್ನ ಮಗು ಒಳ್ಳೆಯ ನಡತೆಗೆ, ಸಂಪ್ರದಾಯಕ್ಕೆ ಅರಸನಾಗಿ, ನೀತಿಗೆ ಪ್ರಭುವಾಗು ಅಂತ ಬಯಸುತ್ತಾಳೆ. ಸಾರಿ ಮಕ್ಕಳ, ಅಲ್ಲೂ ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದ್ದೀನಿ, ಕ್ಷಮೆ ಇರಲಿ. ನೆಕ್ಸ್ಟ್ ಬರ್ತಕ್ಕಂಥದ್ದು 24ರ ಪ್ರಶ್ನೆ ಸಂಖ್ಯೆ, ಸೇಮ್ ಅದೇ ಒಂದು ಪದ್ಯದಿಂದ. ಅಕ್ಕ ಇದ್ದರೆ ಭಾವ, ರೊಕ್ಕ ಇದ್ದರೆ ಸಂತೆ, ಮಕ್ಕಳಿದ್ದರೆ ಮನಿಮಾರು, ಹಡೆದವ್ವ ನೀ ಇದ್ದರೆ ನಮಗ ಸಾಮ್ರಾಜ್ಯ. ಎಷ್ಟು ಸೊಗಸಾಗಿ ಹೇಳಿದ್ದಾರೆ ನೋಡಿ. ಈ ಪದ್ಯ ಭಾಗದಲ್ಲಿ ಜನರು ಭಾವ, ಸಂತೆ ಹಾಗೂ ಮನೆ ಇವುಗಳ ಇರುವಿಕೆ ಯಾವ ರೀತಿ ಸಾಧ್ಯವಾಗುತ್ತೆ ಅಂತ ಹೇಳಿದ್ದಾರೆ. ಅಕ್ಕ ಇದ್ದರೆ ಭಾವ ಅಂದರೆ ಅಕ್ಕ ಇದ್ದರೆ ಭಾವ, ರೊಕ್ಕ ಇದ್ದರೆ ಸಂತೆ. ಅಂದರೆ ರೊಕ್ಕ ಅಂತಂದರೆ ಇಲ್ಲಿ ದುಡ್ಡು, ಆ ದುಡ್ಡಿದ್ದರೆ ತಾನೇ ನಮಗೆ ಸಂತೆಗೆ ಹೋಗಿ ತಗೋಬೇಕಾಗಿರೋದು. ಹಾಗೂ ಮಕ್ಕಳಿದ್ದರೆ ಮನೆ ಮಾರುಗಳು ಇರುವುದಕ್ಕೆ ಸಾಧ್ಯವಾಗುತ್ತದೆ ಅಂತ ಹೇಳಿಬಿಟ್ಟು ಇಲ್ಲಿ ಜನಪದರು ಹೇಳುತ್ತಾರೆ. ಮುಂದೆ ಬರ್ತಕ್ಕಂಥ ಪ್ರಶ್ನೆ ಸಂಖ್ಯೆ 27. ಈ ಒಂದು ಪದ್ಯದ ಸಾರಾಂಶವನ್ನು ನಾವು ಬರೀಬೇಕಾಗತ್ತೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ, ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆವು ನಮ್ಮೊಳಗೆ. ಈ ಒಂದು ಪ್ಯಾರವನ್ನು ಕೊಟ್ಟಿದ್ದಾರೆ. ಇದರ ಒಂದು ಸಾರಾಂಶವನ್ನು ನಾವು ವಾಕ್ಯ ರೂಪದಲ್ಲಿ ಬರಿಬೇಕಾಗುತ್ತೆ. ಏನು ಕವಿಗಳು ಹೇಳ್ತಾರೆ, ದೇವರು ಎಲ್ಲಿದ್ದಾನೆ ಅಂದರೆ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲದ ದೇವರನ್ನು ಹುಡುಕಿದೆ, ಆದರೆ ಪ್ರೀತಿ ಸ್ನೇಹಗಳ ರೂಪದಲ್ಲೇ ಇರ್ತಕ್ಕಂತಹ ಒಂದು ದೇವರನ್ನು ನೀನು ಗುರುತಿಸದೆ ದೇವರನ್ನು ಎಲ್ಲೋ ಹುಡುಕಿದರೆ ಸಿಗುವುದಿಲ್ಲ ಅಂತ ಹೇಳ್ತಕ್ಕಂತಹ ಒಂದು ಸಾರಾಂಶ ಇದಾಗಿದೆ. ಮುಂದೆ ಬರ್ತಕ್ಕಂತಹ 5th ಮೇನಲ್ಲಿ 28ನೇ ಪ್ರಶ್ನೆ ಸಂಖ್ಯೆ. ಅಲ್ಲಿ 2 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಏನು, ನದಿಯ ನೀರು, ಮಾನವ ರಕ್ತ, ಇವೆರಡರಲ್ಲಿ ಯಾವುದು ಹೆಚ್ಚು ಬೆಳೆಯುಳ್ಳದ್ದು? ಇದು ಒಬ್ಬರು ಕೇಳ್ತಕ್ಕಂಥ ಒಂದು ಪ್ರಶ್ನೆ. ಮನುಷ್ಯನ ರಕ್ತ ನದಿ ನೀರಿಗಿಲ್ಲ ಅಂತ ನೀರಿಗಿಂತ ತುಂಬ ಬೆಳೆಯುಳ್ಳದ್ದು ಅಂತ ಹೇಳ್ಬಿಟ್ಟು ಇನ್ನೊಬ್ಬರ ಕಡೆಯಿಂದ ಬಂದಿರತಕ್ಕಂತಹ ಒಂದು ಉತ್ತರ. ಈ 2ರಲ್ಲಿ ಮನುಷ್ಯನ ರಕ್ತ ನದಿ ನೀರಿಗಿಂತ ಬೆಳೆಯುಳ್ಳದ್ದು ವಾಕ್ಯದ ಸಂದರ್ಭ ಸಾರಸ್ವವನ್ನು ಬರೀರಿ ಅಂತಂದರೆ ಈ ಸಂದರ್ಭವನ್ನು ಬರೀಬೇಕು. ಏನಂತ? ಪಾಠ ಬುದ್ಧನ ಸಲಹೆ, ಲೇಖಕರು ಡಾಕ್ಟರ್ ನಿರುಪಮ. ಈ ವಾಕ್ಯವನ್ನು ಡಾಕ್ಟರ್ ನಿರುಪಮ ಅವರ ಬುದ್ಧನ ಸಲಹೆ ಎಂಬ ಪಾಠದಿಂದ ಹಾರಿಸಿದೆ. ಈ ಮಾತನ್ನು ವತ್ಸ ಮತ್ತು ಮಗಧ ರಾಜ್ಯದವರ ರಾಜರು ಹೇಳಿದರು. ಯುದ್ಧಕ್ಕೆ ನಿಂತ 2 ರಾಜ್ಯದ ಮಂತ್ರಿಗಳನ್ನು ಕರೆದು ಯುದ್ಧಕ್ಕೆ ನಿಂತ ಕಾರಣ ಪಡೆದುಕೊಂಡ ಬುದ್ಧ, ಮನುಷ್ಯನ ರಕ್ತ ಮತ್ತು ನದಿ ನೀರು ಇವೆರಡರಲ್ಲಿ ಯಾವುದು ಮುಖ್ಯ ಎಂದಾಗ 2 ರಾಜ್ಯದ ಜನರು ಹೀಗೆ ಹೇಳಿದರು. ಅಂದರೆ ಮನುಷ್ಯನ ರಕ್ತ ಮತ್ತು ನದಿ ನೀರಿಗಿಂತ ತುಂಬ ಬೆಳೆಯುಳ್ಳದ್ದು ಅಂತ ಹೇಳಿದಾಗ ಈ ಸಂದರ್ಭ ಬಂತು. 6th ಮೇನಲ್ಲಿ ಪ್ರಶ್ನೆ ಸಂಖ್ಯೆ 29 ಒಂದು ಪದ್ಯ ಭಾಗವನ್ನು ಪೂರ್ಣಗೊಳಿಸಬೇಕಾಗತ್ತೆ. ಗೌರವಿಸು ಜೀವನವು ಗೌರವಿಸು ಚೇತನವ, ಆರದೋ ಜಗವೆಂದು ಭೇದವೆನಿಸದಿರು, ಹೋರುವುದೇ ಜೀವನ ಸಮೃದ್ಧಿಗೋಸುಗ ನಿನಗೆ, ದಾರಿಯ ಆತ್ಮೋನ್ನತಿಗೆ ಮಂಕುತಿಮ್ಮ
ದಾರಿಯ ಆತ್ಮೋನ್ನತಿಗೆ ಮಂಕುತಿಮ್ಮ. ಈ ಒಂದು ಪದ್ಯವನ್ನು ನೀವಲ್ಲಿ ಪೂರ್ಣಗೊಳಿಸಬೇಕಾಗತ್ತೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಒಂದು 7th ಮೈನು, ಒಂದು ಗದ್ಯ ಭಾಗವನ್ನು ಓದ್ಕೊಂಡು ಆ ಗದ್ಯ ಭಾಗಕ್ಕೆ ಇಲ್ಲಿ ಉತ್ತರವನ್ನು ಕೊಡಬೇಕಾಗತ್ತೆ. ನಾನು ಇಲ್ಲಿ ಗದ್ಯ ಭಾಗದಲ್ಲೇ 2 ಮಾರ್ಕ್ ಮಾಡಿದ್ದೀನಿ. ಇಲ್ಲಿ ಏನಪ್ಪ ಅಂದರೆ, ತನಗೆ ಕೆಡುಕು ಬಯಸುವವರಿಗೆ ಮರವು ಉಪಕಾರಿಯಾಗಿದೆ ಹೇಗೆ ಅಂತ ವಿವರಿಸಬೇಕಾಗತ್ತೆ. 2ನೇ ಪ್ರಶ್ನೆ ಬಂದು ಮರಗಳು ಮನುಷ್ಯನಿಗೆ ಬಹು ಉಪಯೋಗಿ ಆಗಿವೆ ಹೇಗೆ ಅಂತ ಬರಿಬೋದಾಗುತ್ತೆ. ಇಲ್ಲಿ 2 ಪ್ರಶ್ನೆಗಳಿಗೂ ಕೂಡ ನೀವು ಒಂದು ಉತ್ತರವನ್ನು ಬರೆದ್ರೂ ಆಗತ್ತೆ ನಿಮಗೆ, ಇಲ್ಲ ಆ ಆನ್ಸರ್ನ ಅದಕ್ಕೆ ಈ ಆನ್ಸರ್ನ ಇದಕ್ಕೆ ಬರೆದ್ರೂ ಕೂಡ ಆಗತ್ತೆ. ನಾನಿಲ್ಲಿ ಅಂಡರ್ಲೈನನ್ನು ಮಾಡಿ ನಾನು ಮಾರ್ಕನ್ನು ಮಾಡಿಸಿದ್ದೀನಿ. 2 ಪ್ರಶ್ನೆಗಳನ್ನು ಈಚ್ ಕ್ವಶನ್ಗೆ ನೀವು ಬರೆದ್ರೂ ಕೂಡ ಸಮಂಜಸವಾಗಿರ್ತಕ್ಕಂಥ ಉತ್ತರಗಳು ಆಗತ್ತೆ. ಕೊನೆಯದಾಗಿ 31ನೇ ಪ್ರಶ್ನೆ ಸಂಖ್ಯೆ ಪತ್ರಲೇಖನ. ಇಲ್ಲಿ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಗೀತಾಂಜಲಿ ಎಂಬ ವಿದ್ಯಾರ್ಥಿನಿಯು ತನ್ನ ಅಣ್ಣನ ಮದುವೆಗಾಗಿ 3 ದಿವಸ ರಜಾ ಕೋರಿ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಪತ್ರ ಬರೆದಿದ್ದಾಳೆ. ಅದರಲ್ಲಿ ಕೆಲವು ಅಂಶಗಳು ಬಿಟ್ಟು ಹೋಗಿವೆ, ಅವುಗಳನ್ನು ಭರ್ತಿ ಮಾಡಿ. ಮೊದಲನೇದಾಗಿ ಏನಿದೆ, ನನ್ನಲ್ಲಿ ಗೇಮ್ ತಕ್ಕಂತಹ ಒಂದು ಪದಕ್ಕೆ ನಾನು ಒಂದು ಸರ್ಕಲನ್ನು ಮಾಡಿದ್ದೀನಿ. ಇಂದ ಫ್ರಮ್ ಅಡ್ರೆಸ್ಗೆ ಬನ್ನಿ. ಇಲ್ಲಿ ಸ್ಟ್ರೈಟ್ ಲೈನಲ್ಲಿ ದಿನಾಂಕವನ್ನು ಮೆನ್ಷನ್ ಮಾಡಿದ್ದಾರೆ. ಗೀತಾಂಜಲಿ 8ನೇ ತರಗತಿ ಶ್ರೀ ಗುರು ಹರಕೃಷ್ಣ ಪ್ರೌಢಶಾಲೆ ಹಲಸೂರು. ಇಲ್ಲಿ ನಿಮ್ಮ ಶಾಲೆಯ ಒಂದು ವಿಳಾಸವನ್ನು ನೀವಿಲ್ಲಿ ಬರಿಬೇಕಾಗತ್ತೆ. ಇವರಿಗೆ ಟು ಅಡ್ರೆಸ್ಗೆ ಮುಖ್ಯೋಪಾಧ್ಯಾಯರಿಗೆ ಶ್ರೀ ಗುರು ಹರಕೃಷ್ಣ ಪ್ರೌಢಶಾಲೆ ಹಲಸೂರು. ಮಾನ್ಯರೇ, ವಿಷಯ ಏನು ಕೊಟ್ಟಿದ್ದಾರೆ, ಅಣ್ಣನ ಮದುವೆಗಾಗಿ 3 ದಿವಸ ರಜಾ ಕೋರಿ ಮನವಿ ಪತ್ರ ಅಂತ. ಏನು ಬರಿಬೇಕು ನಾವು? ಆ ಪತ್ರವನ್ನು ಹಲವಾರು ರೀತಿಯಲ್ಲಿ ಬರಿಬೋದು ಮಕ್ಕಳೇ. ನಾನು ಸರಳವಾಗಿ ನಿಮಗೆ ಬರೆದು ತೋರಿಸಿದ್ದೀನಿ. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಾನು ಗೀತಾಂಜಲಿ ಶ್ರೀ ಗುರು ಹರಕೃಷ್ಣ ಪ್ರೌಢಶಾಲೆಯ 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಅಣ್ಣನ ಮದುವೆ ಇರುವುದರಿಂದ ನನಗೆ 30/1/2024ರಿಂದ 2/2/2024 ತನಕ 3 ದಿನಗಳ ರಜೆ ಕೋರಿ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ. ವಂದನೆಗಳೊಂದಿಗೆ ಇಂತಿ ತಮ್ಮ ವಿಧೇಯ ವಿದ್ಯಾರ್ಥಿನಿ ಗೀತಾಂಜಲಿ. ಇದಿಷ್ಟು ನಾನು ಉತ್ತರಗಳನ್ನು ನಿಮಗೆ ಕೊಡೋಕ್ಕೆ ಒಂದು ಪ್ರಯತ್ನವನ್ನು ಮಾಡಿದ್ದೇನೆ ಮಕ್ಕಳೇ. ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ನಿಧಾನಕ್ಕೆ ಒಂದು ವಿಡಿಯೋವನ್ನು ನೋಡಿ ಅರ್ಥ ಮಾಡ್ಕೊತೀರಾ ಅಂತ ಹೇಳಿಬಿಟ್ಟು ಒಂದು ನಂಬಿಕೆ ನನಗೆ ಇದೆ. ಸೊ ಇದರಲ್ಲಿ ಏನಾದರೂ ತಪ್ಪುಗಳಂತೂ ಇದ್ದರೆ ದಯವಿಟ್ಟು ಕ್ಷಮೆಯನ್ನು ನೀಡಿ ಅಂತ ಹೇಳುತ್ತಾ ಧನ್ಯವಾದಗಳು.